ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದು ನಾನು ಸೂರ್ಯನ ಬಿಸಿಲು ಕಾಯ್ಕೊಂಡು ನಿಂತಿದ್ದೆ ಮನೆ ಬಾಗಿಲಲ್ಲಿ. ನೆಕ್ಸ್ಟು ಒಳಗಡೆ ಹೋಗೋಣ, ಏನು ಕೆಲಸ ಇದೆ ಅಂತ ಅಂದ್ಬಿಟ್ಟು ಇವತ್ತು ಚಾಮುಂಡೇಶ್ವರಿ ಅಮ್ಮಂದು ವರ್ಧಂತಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಯಾಕಂದರೆ ಟೆಂಪಲಿಗೆ ಹೋಗಬೇಕು. ನೋಡಿ, ನಮ್ಮಲ್ಲಿ ಬಾಗಿಲೆಲ್ಲ ತೊಳ್ಕೊಂಡು ಮತ್ತು ಸ್ಟೆಪ್ಸ್ ಎಲ್ಲ ತೊಳ್ಕೊತಿದ್ದೀನಿ. ಸ್ಟೆಪ್ಸ್ ಎಲ್ಲ ತೊಳ್ಕೊಂಡು ಹೊಸ್ಲಿಗೆ ಅರ್ಶಿನ ಕುಂಕುಮ ಹಾಕಿ ನನ್ನ ಮಗನ ಜೊತೆ ಒಂದು 5 ನಿಮಿಷ ಆಟ ಆಡಿಕೊಂಡು ನೆಕ್ಸ್ಟು ನಾನು ಹೋಗಿದ್ದೆ ಹಾಲು ಕಾಯಿಸ್ಕೊಂಡು ಕುಡಿಯೋಕ್ಕೆ. ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನೈಟ್ ತಿಂಡಿಗೆ ದೋಸೆ ಮತ್ತು ಇಡ್ಲಿಗೆ ಎರಡಕ್ಕೂ ಆಗೋ ರೀತಿ ನಾನು ಅಕ್ಕಿ ಹಿಟ್ಟನ್ನು ರುಬ್ಬಿಡ್ತೀನಿ. ಯಾಕಂತಂದರೆ ಪಾಪು ಇರೋದ್ರಿಂದ ಅವ್ನು ದೋಸೆ ಇಡ್ಲಿ ಏನಾದ್ರು ಮಾಡಿಕೊಡ್ತು ಅಂದರೆ ತಿಂತಾನೆ ಸ್ವಲ್ಪ. ಹಾಗಾಗಿ ಏನು ಮಾಡ್ತಿದ್ದೀನಿ, ನಾನು ಒಂದು ಸ್ವಲ್ಪ ಹಿಟ್ಟನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ, ಗಟ್ಟಿ ಹಿಟ್ಟನ್ನು. ನೆಕ್ಸ್ಟು ಇಡ್ಲಿಗೆ ನಮಗೆ ಎಷ್ಟು ಬೇಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ತಿಂಡಿಗೆ. ನೆಕ್ಸ್ಟು ಇಡ್ಲಿಗೆ ಕಾಂಬಿನೇಷನಾಗಿ ತರಕಾರಿ ಗೊಜ್ಜುನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಚಿತಕಬೇಳೆ ಕಾಳಿತ್ತು, ಅದನ್ನು ಕೂಡ ನೆನೆಯೋಕೆ ಇಟ್ಕೊಂಡಿದ್ದೀನಿ. ಅದು ನೆನೆಯೋಷ್ಟರೊಳಗಡೆ ತರಕಾರಿನ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, 1 ಹಿಡಿಯಷ್ಟು ಕಡಲೆನ ತೊಗೊತಿದ್ದೀನಿ. ಈಗ ನೀಟಾಗಿ ಎಲ್ಲನೂ ಜಾರಿಗೆ ಹಾಕ್ಕೊಂಡು ಮಸಾಲೆ ಅಂತಾನೆ ನಾನು ಇಲ್ಲಿ ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡ್ತಿದ್ದೀನಿ. ಮಟನ್ ಸಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಇಲ್ಲಿ ನೀಟಾಗಿ ಪೇಸ್ಟ್ ಆಗಬೇಕು. ಅದು ನುಣ್ಣಗೆ, ತರಕಾರಿ ಇದ್ದರೆ ಚೆನ್ನಾಗಿರಲ್ಲ, ನುಣ್ಣಗಾಗಬೇಕು ಮಸಾಲೆ. ನೋಡಿ ಹೀಗೆ. ನೆಕ್ಸ್ಟು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲ್ನ ಹಾಕೊಂಡ್ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಈರುಳ್ಳಿ ಒಂಚೂರು ಫ್ರೈ ಆದ ತಕ್ಷಣ ತೊಳೆದಿಟ್ಕೊಂಡಿರುವಂಥ ಕಾಳು ಮತ್ತು ಸಣ್ಣದಾಗಿ ಹಚ್ಕೊಂಡಿರುವಂಥ ತರಕಾರಿನೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪಿಡಿಬೇಕಲ್ವ ತರಕಾರಿನೂ ಕೂಡ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ನಾನು. ನೋಡಿ, ಉಪ್ಪನ್ನು ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ಬಾಡಿಸ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಮಸಾಲೆನ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಕನ್ಸಿಸ್ಟೆನ್ಸಿಲಿ ನೀರನ್ನ ಎತ್ಕೊಬೇಕು. ನೆಕ್ಸ್ಟು ನನ್ನ ಮಗನಿಗೆ ಸರಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ, ಯಾಕಂದರೆ ಅವನಿಗೂ ಕೂಡ ತಿನ್ನಿಸ್ಬೇಕಲ್ವ, ಹಾಗಾಗಿ. ಅಷ್ಟರೊಳಗಡೆ ಕುಕ್ಕರ್ದು 2 ವಿಷಲ್ ಆಯಿತು. ಫೈನಲಿ ನೋಡಿ, ನಿಮಗೆ ತರಕಾರಿ ಗೊಜ್ಜು ರೆಡಿಯಾಗಿದೆ. ಇಡ್ಲಿಗಂತೂ ಸೂಪರ್, ಇಡ್ಲಿ ದೋಸೆಗಂತೂ. ನೆಕ್ಸ್ಟು ಇಡ್ಲಿನೂ ಕೂಡ ಮಾಡ್ಕೊಬೇಕಲ್ವ, ಅದಕ್ಕೆ ಇಡ್ಲಿ ಪ್ಲೇಟ್ಸ್ನೆಲ್ಲ ನೀಟಾಗಿ ಆಯಿಲ್ನ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇಡ್ಲಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ನೋಡಿ ಇಡ್ಲಿನೂ ಕೂಡ ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ ನಾನು. ನೋಡಿ, ಫೈನಲಿ ಇಡ್ಲಿ ಕೂಡ ಸಾಫ್ಟಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಆಯಿತು. ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದಾಯಿತು. ನೆಕ್ಸ್ಟು ಪಾತ್ರೆಗಳೆಲ್ಲ ತೊಳೆದು ಜೋಡಿಸ್ಕೊಂಡು ಪೂಜೆಗೆ ಹೂವು ಬೇಕಿತ್ತು. ಹೂವು ಕೂಡ ತೊಗೊಂಡು ಬಂದು ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ರೆಡಿ ಮಾಡಿ. ನಮ್ಮಲ್ಲಿ ಯಾವ ಕೆಲಸ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ನನ್ನ ಮಗನ್ನ ರೆಡಿ ಮಾಡೋದೇ ಟೈಮ್ ಹಿಡಿಯುವಂಥದ್ದು. ಯಾಕಂದರೆ ಮಗು ಅಲ್ವಾ, ಅವನಿಗಿನ್ನೂ ಆಟಾಡೋ ಇದು. ಬಟ್ ನನ್ನ ಅರ್ಜೆಂಟಿಗೆ ಅವನು ಆಗಲ್ಲ ರೆಡಿ. ಅವನಿಗೆಲ್ಲ ರೆಡಿ ಮಾಡಿ ಫೈನಲಿ ನಾನು ಕೂಡ ರೆಡಿಯಾಗಿ ಪೂಜೆನ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ನೋಡಿ, ನನ್ನ ಮಗ ಹಿಂದೆ ಕೂತ್ಕೊಂಡು ಆಟಾಡ್ತಿದ್ದಾನೆ. ಫೈನಲಿ ದೇವ್ರ ಮನೇಲಿ ಪೂಜೆನೂ ಕೂಡ ಆಯಿತು. ನಮ್ಮಲ್ಲೇನು ಜಾಸ್ತಿ ದೇವ್ರ ಸಾಮಾನಿಲ್ಲ, ಸ್ವಲ್ಪನೇ ನಾನು ಇಟ್ಕೊಂಡಿರೋದು. ಪೂಜೆ ಎಲ್ಲ ಮುಗಿಸಿ ಮನೇಲಿ ಏನೋ ದೀಪ ಅಷ್ಟು ಅಂದರೆ ಒಂಥರ ನೆಮ್ಮದಿ. ಪೂಜೆ ಎಲ್ಲ ಮುಗಿಸಿ ನಾನು ಮತ್ತು ಪಾಪು ನಮ್ಮ ಅಕ್ಕವ್ರ ಮನೆ ಕಡೆ ಹೊರಟ್ವು. ನಮ್ಮ ಅಕ್ಕವ್ರ ಮನೆ ಹತ್ರ ಇರುವಂಥ ವೇವ್ನ ಕೂಡ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಗೌಡ್ಗಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನಾನು, ಅಕ್ಕ, ಪಾಪು 3 ಜನನೂ ಹೋಗ್ತಿದ್ದೀವಿ. ನೋಡಿ, ಫೈನಲಿ ಟೆಂಪಲ್ ಹತ್ರ ರೀಚ್ ಆದವು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಿ ಬಂದು. ನನಗೇನೋ ಒಂಥರ ನೆಮ್ಮದಿ. ಇಲ್ಲಿ ಏನೇ ಟೆನ್ಷನ್ ಇತ್ತು ಅಂದರೂ ಮರೆತು ಇಲ್ಲಿ ಇರ್ತೀನಿ. ಪೂಜೆ ಮುಗಿಸ್ಕೊಂಡು ಹರಕೆ ಕಾಯಿನೆಲ್ಲ ಕಟ್ಟಿ ನೆಕ್ಸ್ಟು ದೇವ್ರ ಹತ್ರ ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಇಲ್ಲಿಂದ ಹೊರಡೋ ಟೈಮ್ ಬಂತು. ಫೈನಲಿ ಮನೆ ಕಡೆ ಹೊರಟ್ವು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ರೆಡಿಯಾಗಿ ಹೊರಟಿದ್ದೆ ಮಂಡ್ಯದಲ್ಲಿ ಇರುವಂಥ ಚಾಮುಂಡೇಶ್ವರಿ ನಗರದಲ್ಲಿ ಚಾಮುಂಡೇಶ್ವರಿ ಟೆಂಪಲ್ಗೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡ್ತಾರೆ.
ನೀವು ಯಾರಾದರೂ ಮಂಡ್ಯ ಸುತ್ತಮುತ್ತ ಇರೋರು ದೇವಸ್ಥಾನನ ನೋಡಿದರೆ ಹಾಯ್ ಅಂತ ಕಮೆಂಟ್ ಮಾಡಿ. ದೇವಸ್ಥಾನ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂತ ದೇವರನ್ನು ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾನು ಕೂಡ ದೇವಸ್ಥಾನದಲ್ಲಿ ಕ್ಯೂವಲ್ಲಿ ನಿಂತು ದೇವ್ರ ದರ್ಶನ ಮಾಡ್ತಿದ್ದೀನಿ. ನೋಡುತ್ತಿರ್ಬೋದು ಎಷ್ಟು ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡಿದ್ದಾರೆ ಅಂತ. ಈವನ್ ಎಲ್ಲ ದೇವಸ್ಥಾನಗಳಲ್ಲೂ ಈ ಸರಿ ತುಂಬ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಈ ದಿನನ ಫೈನಲಿ ನಾನು ಕೂಡ ಪ್ರಸಾದನ ಇಸ್ಕೊಂಡು ಮನೆಗೆ ಹೊರಟೆ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.